ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಈಗಾಗಲೇ ನೀವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀರಾ, ಒಬ್ಬ ಡಿವೈಎಸ್ಪಿ ರಾಮಚಂದ್ರಪ್ಪ ಅನ್ನೋ ವ್ಯಕ್ತಿ ಈಗ ಒಬ್ಬ ಹೆಣ್ಣನ್ನ ತಮ್ಮ ಕಾಮ ಪಿಪಾಸುವನ್ನ ತನ್ನ ಕಾಮ ತೃಷಿಯನ್ನ ತೀರಿಸ್ಕೊಳ್ಳಿಕ್ಕೆ ಬಳಸ್ಕೊಂಡಿರ್ತಕ್ಕಂಥ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ನಾವೆಲ್ಲರೂ ಕೂಡ ಪೊಲೀಸ್ನವರು ಜನರನ್ನ ಕಾಯ್ಲಿಕ್ಕಿರೋದು, ಜನರನ್ನ ರಕ್ಷಣೆ ಮಾಡ್ಲಿಕ್ಕಿರೋದು ಕಷ್ಟ ಅಂತ ಹೇಳಿ ನೀವೇನಾದರೂ ಪೊಲೀಸ್ ಠಾಣೆಗೆ ಹೋದರೆ ನಿಮ್ಮೆಲ್ರಿಗೂ ಕೂಡ ರಕ್ಷಣೆ ಕೊಡಲಿಕ್ಕೆ ಅಂತ ಇರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಇಂತಹ ಕೃತ್ಯವನ್ನ ಮಾಡಿರೋದು. ವೀಕ್ಷಕರು, ಈಗಾಗಲೇ ಬಹಳಷ್ಟು ಕಡೆ ಈ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಅದನ್ನು ನೀವು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿಯಾಗಿ ಕಷ್ಟ ಅಂತ ಹೇಳಿ ಬಂದಂಥ ಹೆಣ್ಣು ಮಗಳನ್ನ ತನ್ನ ಕೆಟ್ಟ ಕಾಮದ ಒಂದು ತೃಷಿಯನ್ನು ತೀರಿಸ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಬಳಸ್ಕೊಂಡಿದ್ದಾನೆ ಅಂತ. ಒಬ್ಬ ಹೆಣ್ಣು ಮಗಳ ಮೇಲೆ ಆದಂತಹ ದೌರ್ಜನ್ಯ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನೀವೆಲ್ಲರೂ ಕೂಡ ಖಂಡಿತವಾಗಿಯೂ ಕಮೆಂಟ್ ಮಾಡಬೇಕಾಗುತ್ತೆ, ಯಾರೆಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಹೋಗಿ ಈ ರೀತಿಯಾದಂಥ ದೌರ್ಜನ್ಯಕ್ಕೆ ಬಲಿಯಾಗಿದ್ದೀರಾ ಅಂತ. ಜೊತೆಗೆ ಯಾವ ರೀತಿಯಾಗಿ ಒಬ್ಬ ಸಾಮಾನ್ಯ ಜನರನ್ನ ಪೊಲೀಸ್ ಠಾಣೆಯಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಬಳಸ್ಕೊಳ್ತಾರೆ ಅಂತ, ಅವರ ವರ್ತನೆಗಳು ಯಾವ ರೀತಿಯಾಗಿರುತ್ತೆ ಅಂತ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಒಂದು ಸಣ್ಣ ಯಾವುದೋ ಒಂದು ಟ್ರಾಫಿಕ್ ಜಾಮ್ನಲ್ಲೋ ಅಥವಾ ಒಂದು ರಸ್ತೆಗಳಲ್ಲೋ ಯಾವುದೋ ಒಂದು ಲೈಸೆನ್ಸ್ ID ಇಲ್ಲದೆ ಇದ್ದರೆ, ಜೊತೆಗೆ ಸಾಮಾನ್ಯವಾಗಿ ಒಂದು ಪ್ರೂಫ್ ಇಲ್ಲದೆ ಇದ್ದರೆ ಪೊಲೀಸ್ನವರು ಕೆಲವೊಂದು ಬಾರಿ ಅವರು ಮಾಡ್ತಕ್ಕಂತಹ ವರ್ತನೆಗಳು ನಿಜಕ್ಕೂ ಕೂಡ ಹೀನಾಯ ಸ್ಥಿತಿಯಲ್ಲಿರುತ್ತೆ. ಒಬ್ಬ ಹೆಣ್ಣು ಮಗಳು ಪೊಲೀಸ್ ಠಾಣೆಗೆ ಹೋದಾಗ DYSP ರಾಮಚಂದ್ರಪ್ಪನವರು ಯಾವ ರೀತಿಯಾಗಿ ಆಕೆಯನ್ನು ಬಳಸ್ಕೊಂಡಿದ್ದಾರೆ ಅಂತ ನೀವೀಗ ವೈರಲ್ ಆಗ್ತಾ ಇರೋ ದೃಶ್ಯಗಳನ್ನು ನೋಡಿದಾಗ ಗೊತ್ತಾಗುತ್ತೆ. ವೀಕ್ಷಕರೇ, ನಾವೆಲ್ಲರೂ ಕೂಡ ಈ ರೀತಿಯಾದಂತಹ ಘಟನೆಗಳಿಂದ ಎಚ್ಚೆತ್ಕೊಳ್ಬೇಕಾಗತ್ತೆ. ಪೊಲೀಸ್ ಅಧಿಕಾರಿಗಳು ಸಾಮಾನ್ಯ ಜನರನ್ನ ನೋಡ್ತಕ್ಕಂಥ ರೀತಿ ಬದಲಾಗಬೇಕಾಗತ್ತೆ. ಅದು ಕೂಡ ತುಮಕೂರಿನ ಮಧುಗಿರಿಯಲ್ಲಿ ನಡೆದಂಥ ಘಟನೆ. ವೀಕ್ಷಕರೇ, ಮಧುಗಿರಿಯ ಪೊಲೀಸ್ ಠಾಣೆಯಲ್ಲಿ DYSP ರಾಮಚಂದ್ರಪ್ಪನವರು ಈ ರೀತಿಯಾದಂಥ ದುರ್ವರ್ತನೆಯನ್ನು ತೋರುವುದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವ ಘಟನೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಕರ್ನಾಟಕ ಸರ್ಕಾರದ ಒಂದು ಈ ಗೃಹ ಇಲಾಖೆ ಏನು ಕೆಲಸ ಮಾಡ್ತಾ ಇದೆ, ಜೊತೆಗೆ ಈ ರೀತಿಯಾದಂಥ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆಯಲ್ಲ, ಅದು ಕೂಡ ನೀವೆಲ್ಲರೂ ಕೂಡ ಗಮನ ಹರಿಸಬೇಕು. ಜೊತೆಗೆ ಇದು ಒಂದು ಹೈಲೈಟಿಂಗ್ ಪಾಯಿಂಟ್ ಅಂತಲೂ ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಕರ್ನಾಟಕದ ಗೃಹ ಸಚಿವರು ಪರಮೇಶ್ವರ್ ಅವರ ಹುಟ್ಟೂರು, ಜೊತೆಗೆ ಅವರ ಕ್ಷೇತ್ರ ತುಮಕೂರಿನ ಮಧುಗಿರಿಯಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರೋದು. ಒಬ್ಬ ಮಹಿಳೆ ಪಾವಗಡದಿಂದ ತನ್ನ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಯಾವುದೋ ಒಂದು ಜಮೀನಿನ ವ್ಯಾಜ್ಯದ ಸಂಬಂಧಪಟ್ಟ ಹಾಗೆ ತನ್ನ ಜಮೀನಿಗೆ ಸಂಬಂಧಪಟ್ಟ ಹಾಗೆ ಒಂದು ಕೇಸ್ ಇರುತ್ತೆ, ಒಂದು ಪರಿಹಾರವನ್ನು ಪಡಿಬೇಕಾಗಿರುತ್ತೆ. ಹಾಗಾಗಿ ಇದೇ ಪೊಲೀಸ್ ಠಾಣೆ, ಮಧುಗಿರಿಯ ಪೊಲೀಸ್ ಠಾಣೆಗೆ ಆ ಮಹಿಳೆ ಬಂದಿರ್ತಾಳೆ. ಏನಾಗಿತ್ತು ಘಟನೆ, ಜೊತೆಗೆ ಏನಾಯಿತು, ಕೊನೆಗೆ ಈ ವಿಡಿಯೋ ವೈರಲ್ ಮಾಡಿದ್ದು ಹೇಗೆ, ಜೊತೆಗೆ ಯಾರು ಈ ದೃಶ್ಯವನ್ನು ಚಿತ್ರೀಕರಣ ಮಾಡಿದ್ದು ಅನ್ನೋದರ ಕುರಿತಾಗಿ ಕಂಪ್ಲೀಟ್ ಆದಂಥ ಡೀಟೇಲ್ಸ್ನ ಕೊಡ್ಬೇಕು. ನಾನು ಆರಂಭದಲ್ಲಿ ಹೇಳಿದಾಗೆ ಪಾವಗಡದ ಮೂಲದ ಮಹಿಳೆ ಆಕೆ. ಈಗಾಗಲೇ ಆಕೆಯನ್ನು ಹುಡುಕಾಟ ಮಾಡ್ತಿದ್ದಾರೆ. ಜೊತೆಗೆ ಈಗಾಗಲೇ DYSP ರಾಮಚಂದ್ರಪ್ಪ ಅವ್ರ ವಿರುದ್ಧವಾಗಿ ಕ್ರಮವನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಈಗಾಗಲೇ ಗೃಹ ಇಲಾಖೆ ಮುಂದಾಗಿದೆ ಅಂತ ಕೂಡ ನಾವೆಲ್ಲರೂ ಸುದ್ದಿಯನ್ನು ಕೇಳ್ತಾ ಇದ್ದೀವಿ. ಆದರೆ ಆ ಮಹಿಳೆ ಜಮೀನಿಗೆ ಸಂಬಂಧಪಟ್ಟ ಹಾಗಿದ್ದಂಥ ವ್ಯಾಜ್ಯವನ್ನು ಪರಿಹಾರ ಕೇಳಲಿಕ್ಕೆ ಅಂತ ಪೊಲೀಸ್ ಠಾಣೆಗೆ ಬಂದಿರೋದು. ಆರಂಭದಲ್ಲಿ ಆ ದೂರನ್ನು ಸ್ವೀಕಾರ ಮಾಡಿದ್ದಾರೆ. ಜೊತೆಗೆ ಎಲ್ಲಿ ಈ ಜನಸಾಮಾನ್ಯರ ವೀಕ್ನೆಸ್ಗಳನ್ನು ತಿಳಿದುಕೊಂಡ ಮೇಲೆ ಪೊಲೀಸ್ ಅಧಿಕಾರಿಗಳ ವರ್ತನೆಗಳು ಯಾವ ರೀತಿಯಾಗಿ ಬದಲಾಗುತ್ತೆ ಅನ್ನೋದನ್ನು ನಾವಿಲ್ಲಿ ತುಂಬ ಗಮನ ಹರಿಸಬೇಕಾಗತ್ತೆ. ಇದೇ ಮಹಿಳೆ ಆರಂಭದಲ್ಲಿ ದೂರನ್ನು ಕೊಟ್ಟು ಹೋಗ್ಬಿಟ್ಲು. ಅದಾದ ನಂತರ ಮತ್ತೆ ಅದೇ ಪೊಲೀಸ್ ಠಾಣೆಗೆ ಇದೇ DYSP ಅವರು ರಾಮಚಂದ್ರಪ್ಪನವರು ಕರೆಸ್ಕೊಂಡಿದ್ದಾರೆ. ಕರೆಸ್ಕೊಂಡ ನಂತರ ಒಂದಿಷ್ಟು ಅದರ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿವರಗಳನ್ನು ಪಡೆಯೋ ಕೆಲಸವನ್ನು ಮಾಡಿದ್ದಾರೆ. ಯಾರೇ ಮಹಿಳೆಯರಿರಲಿ ಅಥವಾ ಯಾವುದೇ ಸಾಮಾನ್ಯ ವ್ಯಕ್ತಿ ಇರಲಿ, ಅವನ ಲೂಪ್ ಹೋಲ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಕೂಡ ಸಿದ್ಧರಾಗಿಬಿಡ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ಯಾವ ರೀತಿಯ ಕೆಟ್ಟ ಮನಸ್ಥಿತಿಯ ಪರಿಸ್ಥಿತಿಗೆ ಹೋಗಿಬಿಡ್ತಾರೆ ಅಂದರೆ, ಅವರ ಲೂಪ್ ಹೋಲ್ಸ್ಗಳು ಅಂದರೆ ಎಲ್ಲಿ ಇವರಿಂದ ಹಣವನ್ನು ಕಸಿಬೋದಾ ಅಥವಾ ಬೇರೆ ರೀತಿಯಾಗಿ ಇವ್ರನ್ನ ಬಳಸ್ಕೊಳ್ಬಹುದಾ, ಜೊತೆಗೆ ಎಷ್ಟು ಲಂಚವನ್ನು ಪಡೆಯಬಹುದು, ಯಾವ ರೀತಿಯಾಗಿ ಅವರಿಂದ ಹಣವನ್ನು ಪೀಕಬಹುದು, ಈ ರೀತಿಯಾಗೆಲ್ಲ ಯೋಚನೆಗಳನ್ನು ಪೊಲೀಸ್ ಅಧಿಕಾರಿಗಳು ಖಂಡಿತವಾಗಿಯೂ ಮಾಡ್ತಾ ಇರ್ತಾರೆ. ಅದು ಕೂಡ ನಾವೆಲ್ಲರೂ ಕೂಡ ಪೊಲೀಸ್ ಠಾಣೆಯನ್ನು ದೇವಸ್ಥಾನ ಅಂತಲೇ ಭಾವಿಸ್ತೀವಿ. ಆದರೆ ಅಂತಹ ಒಂದು ಜಾಗದಲ್ಲಿ ಈ ರೀತಿಯಾಗಿ ಕೂಡ ಕೆಟ್ಟ ಕೃತ್ಯವನ್ನು ಮಾಡಲಿಕ್ಕೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಾರೆ ಅಂದರೆ, ಅದೇ ಪೊಲೀಸ್ ಠಾಣೆಗಳು ಇನ್ನು ಯಾವ ರೀತಿಯಾದಂಥ ಕೃತ್ಯಗಳು ಕೂಡ ನಡೆದಿರಬಹುದು ಅನ್ನೋದನ್ನು ಕೂಡ ನಾವು ಗಮನ ಹರಿಸಬೇಕಾಗತ್ತೆ. ವೀಕ್ಷಕರೇ, ಇದೇ ಪಾವಗಡದ ಹೆಣ್ಣು ಮಗಳು ಆಕೆ ಬಂದಿದ್ದಾಳೆ, ತನ್ನ ದೂರನ್ನು ಒಂದ್ಸರಿ ಕೊಟ್ಟಿದ್ದಾಳೆ. ಅದಾದ ನಂತರ ಮತ್ತೊಮ್ಮೆ ಅದೇ ಪೊಲೀಸ್ ಠಾಣೆಗೆ ಕರೆಸ್ಕೊಂಡು ತನ್ನ
ಕಸ್ಟಡಿಯಲ್ಲಿ ಏನೋ ಮಾತನಾಡುವ ರೀತಿಯಲ್ಲಿ ಅವಳನ್ನು ಪುಸಲಾಯಿಸಿ ಮನವೊಲಿಸಿ ಅದಾದ ನಂತರ ಆ ಹೆಣ್ಣು ಮಗಳನ್ನ ಶೌಚಗೃಹಕ್ಕೆ ಇದೇ DYSP ರಾಮಚಂದ್ರಪ್ಪ ಅವರು ಕರ್ಕೊಂಡು ಹೋಗಿರೋದು. ವೀಕ್ಷಕರ ದೃಶ್ಯಗಳಲ್ಲಿ ನಿಮಗೆ ಗೊತ್ತಾಗ್ತಾ ಇರೋ ಹಾಗೆ ಯಾವ ರೀತಿಯಾಗಿ ಆಕೆಗೆ ಚಿತ್ರಹಿಂಸೆಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಅದು ತುಂಬ ಅನ್ಕಂಫರ್ಟಬಲ್ ಝೋನ್. ಆ ಮಹಿಳೆ ತನಗೆ ಇಷ್ಟವಿಲ್ಲದ ಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳುವ ರೀತಿಯಲ್ಲಿ ಕಾಣಸಿಗ್ತಾ ಇರೋದು. ಆ ಮಹಿಳೆಗೆ ಅದು ಕಂಪ್ಲೀಟ್ ಆಗಿ ಇಷ್ಟ ಇಲ್ಲ, ಆದರೂ ಕೂಡ ತನ್ನ ಕೆಲಸ ಆಗಬೇಕಾಗಿದೆ. ಈ ರೀತಿಯಾಗಿ ಬಡವರು, ಅಮಾಯಕರು, ಜೊತೆಗೆ ಈ ರೀತಿಯಾಗಿ ಬಡವ ಬಲ್ಲಿದರು ಅವ್ರನ್ನ ಯಾವ ರೀತಿಯಾಗಿ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಅಂತಾರೆ. ಇದು ಕಂಪ್ಲೀಟ್ ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವ ರೀತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಆ ರೀತಿಯಾಗಿ ಆ ಮಹಿಳೆಯನ್ನ ತನ್ನ ಒಂದು ಆಸೆಗಳನ್ನು ತೀರಿಸ್ಕೊಳ್ಳಿಕ್ಕೋಸ್ಕರ ಏನೋ ಒಂದಿಷ್ಟು ಕೆಲಸವನ್ನ ಮಾಡ್ಕೊಳ್ತೀನಿ, ಈ ಕೇಸ್ನಲ್ಲಿ ನಿನಗೆ ಫಾಯ್ದಾ ಆಗೋ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ ಅಂತಲೂ ಕೂಡ ಆ ಒಂದು ಪೊಲೀಸ್ ಅಧಿಕಾರಿ ಹೇಳಿರ್ಬೋದು. ಜೊತೆಗೆ ಇಲ್ಲಿ ನಿನಗೆ ಈ ರೀತಿಯಾಗಿ ನೀನು ನನಗೆ ಸಹಕರಿಸಿದ್ರೆ, ನನ್ನ ಈ ರೀತಿಯಾದಂಥ ಲೈಂಗಿಕ ಕ್ರಿಯೆಗಳಿಗೆ ನೀನು ಹೆಲ್ಪ್ ಮಾಡಿದ್ರೆ, ಸಹಕಾರಿಯಾದರೆ ಖಂಡಿತವಾಗಿ ಈ ಕೇಸ್ನಲ್ಲಿ ನೀನು ಒಂದು ಲಾಜಿಕಲ್ ಎಂಡಲ್ ಅಂದರೆ ನಿನಗೆ ಇದು ಗೆಲುವಿನ ಸಹಕಾರಿ ಕೂಡ ಆಗಬಹುದು, ನಿನ್ನಂತೆ ಕೂಡ ನಾನು ಕೆಲಸವನ್ನು ಮಾಡಿಕೊಡ್ಬೋದು ಅನ್ನೋ ರೀತಿಯಾಗಿ ಆ ಹೆಣ್ಣು ಮಗಳನ್ನು ಶೌಚಗೃಹಕ್ಕೆ ರಾಮಚಂದ್ರಪ್ಪ ಕರ್ಕೊಂಡೋಗಿರೋದು. ಅದಾದ ನಂತರ ತನ್ನ ಕಾಮ ಕ್ರೀಡೆಗೆ ಆಕೆಯನ್ನು ಬಳಸ್ಕೊಂಡಿರೋದು, ಬಲಿಪಶು ಮಾಡಿರೋದು. ಸದ್ಯ ಈಗಾಗಲೇ ಈ ದೃಶ್ಯಗಳು ಈಗಾಗಲೇ ವೈರಲ್ ಆಗ್ತಾ ಇದೆ. ಆ ಹೆಣ್ಮಗಳನ್ನು ಹುಡುಕಾಟ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಆ ಹೆಣ್ಮಗಳು ಸಿಕ್ಕರೆ ನಿಜಕ್ಕೂ ಕೂಡ ರಾಮಚಂದ್ರಪ್ಪ ಅವ್ರ ಕೃತ್ಯಗಳು ಇನ್ನಷ್ಟು ಬಯಲು ಆಗುತ್ತೆ. ಜೊತೆಗೆ ಈ ವ್ಯಕ್ತಿ ಕೇವಲ ಈ ಒಬ್ಬ ಮಹಿಳೆಗೆ ಮಾತ್ರ ಈ ರೀತಿಯಾಗಿ ಕೆಟ್ಟದಾಗಿ ಬಳಸ್ಕೊಳ್ಳಿಕ್ಕೆ ಮುಂದಾಗಿರೋದು, ಅಥವಾ ಈ ರೀತಿಯಾದಂಥ ಒಂದು ದೊಡ್ಡ ಪಟ್ಟಿಯ ಲಿಸ್ಟೇ ಇದೆಯೋ, ಇದೇ ಪೊಲೀಸ್ ಠಾಣೆಗೆ ಯಾರೆಲ್ಲ ನ್ಯಾಯವನ್ನು ಕೇಳ್ಕೊಂಡು ಬರ್ತಾರೋ ಅವರೆಲ್ಲರಿಗೂ ಕೂಡ ಇದೇ ರೀತಿಯಾದಂಥ ಕೆಟ್ಟ ಚಿತ್ರಹಿಂಸೆಯನ್ನು ಈ ವ್ಯಕ್ತಿ ನೀಡಿದ್ದಾನೋ ಇವೆಲ್ಲವೂ ಕೂಡ ಸತ್ಯಾಂಶಗಳು ಹೊರಬರಬೇಕಾಗತ್ತೆ. ವೀಕ್ಷಕರ ಈ ಥರದ ಅನೇಕ ಠಾಣೆಗಳು ಇದ್ದಾವೆ, ಇವೆಲ್ಲರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕಾಗತ್ತೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲೂ ಕೂಡ ಈ ರೀತಿಯಾದಂಥ ದೌರ್ಜನ್ಯಗಳು ಸಿಗ್ತಾನೆ ಇರುತ್ತೆ. ಸಣ್ಣ ಪುಟ್ಟ ಹೆಣ್ಮಕ್ಕಳಿಂದ ಹಿಡಿದು, ಜೊತೆಗೆ ಒಬ್ಬ ಮಹಿಳೆ ಏನಾದರೂ ಏಕಾಂಗಿಯಾಗಿ ನಾವೇನಾದರೂ ಪೊಲೀಸ್ ಠಾಣೆಗೆ ಒಬ್ಬ ಮಹಿಳೆ ಕಂಪ್ಲೇಂಟನ್ನು ದೂರನ್ನು ಕೊಡ್ಲಿಕ್ಕೆ ಹೋದರೆ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ಬೇಕಾಗತ್ತೆ, ಏನೆಲ್ಲ ಚಿತ್ರಹಿಂಸೆಗಳನ್ನು ಅನುಭವಿಸ್ಬೇಕಾಗತ್ತೆ, ನಾವು ಮನಗಾಣಬೇಕಾಗತ್ತೆ. ಇಂತಹ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ, ಅದು ಕೂಡ 21ನೇ ಶತಮಾನದಲ್ಲಿ ನಾವೆಲ್ಲರೂ ಕೂಡ ಹೇಳ್ತೀವಿ ಹೆಣ್ಮಕ್ಳ ಸಮಾನತೆಯ ಬಗ್ಗೆ ಮಾತನಾಡ್ತೀವಿ. ಆದರೂ ಒಬ್ಬ ಹೆಣ್ಮಗಳು ಏನಾದರೂ ಏಕಾಂಗಿಯಾಗಿ ಅಥವಾ ಒಬ್ಬ ಹುಡುಗಿ ಏನಾದರೂ ತನಗಾದಂಥ ಚಿತ್ರಹಿಂಸೆ ಬಗ್ಗೆ, ತನಗಾದಂಥ ದೌರ್ಜನ್ಯದ ಬಗ್ಗೆ ಏನಾದರೂ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದರೆ ಇನ್ನು ಏನೆಲ್ಲ ರೀತಿಯಾದಂಥ ಅಕ್ರಮಗಳು, ದೌರ್ಜನ್ಯಗಳು, ಕೆಟ್ಟ ಕೆಟ್ಟ ರೀತಿಯ ಕೆಲಸ ಕಾರ್ಯಗಳು ಪೊಲೀಸ್ ಠಾಣೆಯಲ್ಲಿ ನಡೀತಾವೆ ಅನ್ನೋದು ಕೂಡ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕು. ವೀಕ್ಷಕರೇ, ಇದೊಂದು ನಿದರ್ಶನ ನಮಗೆ ಎಕ್ಸಾಂಪಲ್ ಆಗಬೇಕಾಗತ್ತೆ. ಈ ಥರದ ಎಲ್ಲ ಪೊಲೀಸ್ ಠಾಣೆಗಳು ಒಂದಿಲ್ಲೊಂದು ರೀತಿಯ ದೌರ್ಜನ್ಯಗಳು ನಡೀತಲೇ ಇರುತ್ತವೆ. ಅವೆಲ್ಲದರ ವಿರುದ್ಧವಾಗಿ ನಾವು ಧ್ವನಿ ಎತ್ತಬೇಕಾಗತ್ತೆ. ರಾಮಚಂದ್ರಪ್ಪ ಅನ್ನೋ ಒಬ್ಬ DYSP ಈ ರೀತಿಯಾದಂಥ ನೀಚ ಕೃತ್ಯವನ್ನು ಮಾಡ್ತಾರೆ ಅಂದ್ರೆ ಯಾರು ಕೂಡ ನಂಬಲಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಹೆಣ್ಣುಮಗಳಿಗೆ ಪೊಲೀಸ್ ಠಾಣೆಯಲ್ಲಿ, ಅದು ಕೂಡ ಶೌಚಗೃಹಕ್ಕೆ ಕೂಡ ಕರೆದುಕೊಂಡು, ಹಾಗಾದರೆ ಅಲ್ಲಿ ಪೊಲೀಸ್ ಠಾಣೆಗಳಲ್ಲಿ ಯಾರು ಕೂಡ ಸಿಬ್ಬಂದಿಯೇ ಇರಲಿಲ್ವಾ ಹಾಗಾದರೆ? ಅಥವಾ ಇದನ್ನು ಕೇಳಲಿಕ್ಕೂ ಕೂಡ ಯಾರು ಕೂಡ ಮುಂದಾಗಲಿಲ್ಲ? ಅಥವಾ ಯಾಕೆ ಏಕಾಂಗಿಯಾಗಿ ಆ ಮಹಿಳೆಯನ್ನು ಆ ಒಂದು ಶೌಚಗೃಹ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೂಡ ಯಾರು ಮಾಡಲೇ ಇಲ್ವಾ ಹಾಗಾದರೆ ಅನ್ನೋ ಪ್ರಶ್ನೆ ಹೇಳುತ್ತೆ. ವೀಕ್ಷಕರೇ, ಇದ್ರ ವಿರುದ್ಧವಾಗಿ ನಾವೆಲ್ಲರೂ ಕೂಡ ಸಿಡಿದು ಹೇಳಬೇಕಾಗುತ್ತೆ. ಆ ಪೊಲೀಸ್ ಅಧಿಕಾರಿ ವಿರುದ್ಧವಾಗಿ ಆತನನ್ನು ಅಮಾನತು ಕೂಡ ಮಾಡಿದ್ರು ತಪ್ಪಾಗ್ಲಿಕ್ಕಿಲ್ಲ, ವಜಾ ಮಾಡಿದ್ರು ಕೂಡ, ಕೆಲಸದಿಂದ ತೆಗೆದು ಹಾಕಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ಅನಿಸ್ಬಿಡುತ್ತೆ ಈ ಥರದ ಒಂದು ಸಂಗತಿಗಳನ್ನು ಕೇಳಿದಾಗ. ಖಂಡಿತವಾಗಿ ಈ ಥರದ ಯಾವೆಲ್ಲ ದೌರ್ಜನ್ಯಗಳನ್ನು, ಜೊತೆಗೆ ಈ ರೀತಿಯಾದಂಥ ಕಿರಿಕಿರಿಗಳನ್ನು ಪೊಲೀಸರಿಂದ ಅನುಭವಿಸಿರ್ತೀರೋ ಅದನ್ನು ಖಂಡಿತವಾಗಿಯೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿಯಾದಂಥ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.